ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ, ನನ್ನ ಕರಿಯರ್ ಗ್ರೋತ್ ಆಗುತ್ತೆ ಮತ್ತು ಇಮಿಡಿಯೇಟ್ ಆಗಿ ಜಾಬ್ ಸಿಗುತ್ತೆ. ಸೊ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಹಜವಾಗಿ ವಿದ್ಯಾರ್ಥಿಗಳು ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಪೇರೆಂಟ್ಸು ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬ ಟ್ರೆಂಡಿ ಆಗಿರುವಂಥ, ಮುಂದೆ ಫ್ಯೂಚರಲ್ಲಿ ಇನ್ನೂ 10 ರಿಂದ 20 ವರ್ಷದವರೆಗೂ ಕೂಡ ಈ ಕೋರ್ಸ್ಗೆ ಡಿಮ್ಯಾಂಡ್ ಇರುವಂಥ ಕೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹಾಗಾದರೆ ಈ ಕೋರ್ಸ್ ಯಾವುದು, ಇದನ್ನ ಯಾರು ಮಾಡ್ಬೋದು? ಸೆಕೆಂಡ್ PUC ಮಾಡಿದವ್ರು ಮಾತ್ರ ಮಾಡಬೇಕಾ ಅಥವಾ ಡಿಗ್ರಿ ಮಾಡಿದವರು ಮಾಡ್ಬೋದಾ? ಸೊ ಇದರ ಜೊತೆಗೆ ಬೇರೆ ಬೇರೆ ಸಪೋರ್ಟೆಡ್ ಕೋರ್ಸಸ್ ಯಾವ್ಯಾವ ಇದಾವೆ, ಇಂಜಿನಿಯರಿಂಗ್ ಮಾಡಿದವ್ರಿಗೆ ಮಾತ್ರ ಅವಕಾಶ ಇದೆಯಾ, ಈ ಎಲ್ಲ ಕುರಿತು ಮಾಹಿತಿಯನ್ನು ಕೊಡ್ತೀನಿ. ಮತ್ತು ಹೇಗೆ ಏನೇನು ಕಲಿಬಹುದು ಈ ಕೋರ್ಸಿಂದ ಅದರ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಎಷ್ಟು ಫೀಸ್ ಆಗುತ್ತೆ, ಸ್ಯಾಲ್ರಿ ಎಷ್ಟು ಬರುತ್ತೆ, ಅದರ ಡೀಟೇಲ್ ಕೂಡ ಇರುತ್ತೆ. ಒಂದು ಬೇಸಿಕ್ ಇನ್ಫಾರ್ಮೇಶನ್ನ ಈ ಕೋರ್ಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಅದು ಯಾವುದು ಅಂದರೆ, ಕಳೆದ ಒಂದು 5-6 ವರ್ಷದಿಂದ ಈ ಕೋರ್ಸ್ ಬಗ್ಗೆ ಹೆಚ್ಚು ಪ್ರಚಲಿತದಲ್ಲಿದೆ. ಈ ಹಿಂದೆ ಕಂಪ್ಯೂಟರ್ ಸೈನ್ಸ್ ಕೋರ್ಸ್ ತುಂಬಾ ರನ್ನಿಂಗ್ ಕೋರ್ಸ್ ಆಗಿತ್ತು. ಯಾರೇ ಸೆಕೆಂಡ್ PUC ಸೈನ್ಸ್ ಮಾಡಿರಲಿ, ಮೊದಲು ಇಂಜಿನಿಯರಿಂಗ್ ಅಲ್ಲಿ ಯಾವ್ದು ಆಪ್ಷನ್ ಮಾಡ್ಕೋತಿದ್ರು ಅಂದ್ರೆ ಕಂಪ್ಯೂಟರ್ ಸೈನ್ಸ್ ಮಾಡ್ಕೋತಾ ಇದ್ರು. ಅದಕ್ಕೂ ಮುಂಚಿತವಾಗಿ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇರ್ಬೋದು, ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇರ್ಬೋದು, ಅಥವಾ ನಿಮಗೆ ಮೆಕ್ಯಾನಿಕಲ್ ತಗೋತಾರೆ, ಅಥವಾ ಡೀಸೆಲ್ ಮೆಕ್ಯಾನಿಕಲ್ ತಗೋತಾರೆ, ಎಲೆಕ್ಟ್ರಾನಿಕ್ಸ್ ತಗೋತಾರೆ. ಹೀಗೆ ಒಬ್ಬ ಬೇಸಿಕ್ ಕೋರ್ಸ್ಗಳನ್ನ ತೆಗೆದುಕೊಳ್ತಾ ಇದ್ರು. ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ಳಿಕ್ಕೆ ಶುರು ಮಾಡಾದ್ಮೇಲೆ ಇದು ದಿ ಬೆಸ್ಟ್ ಕೋರ್ಸ್, ಇದು ರನ್ನಿಂಗ್ ಕೋರ್ಸ್ ಅಂತಾನೆ ಎಲ್ಲರೂ ಕೂಡ ಪರಿಗಣಿಸಿದ್ರು. ಮತ್ತು ಅದರ ರಿಲೇಟೆಡ್ ಆಗಿ ನಿಮಗೆ ಸಾಫ್ಟ್ವೇರ್ ಟೆಕ್ ಬೂಮ್ ಜಾಸ್ತಿ ಆಗಿರೋದ್ರಿಂದ ನಿಮಗೆ ರಿಲೇಟೆಡ್ ಸಾಫ್ಟ್ವೇರ್ ಜಾಬ್ಗಳು, ಟೆಕ್ಕಿ ಜಾಬ್ಗಳು ಕೂಡ ಸಿಗ್ತಾ ಇದ್ವು. ಈಗ ಒಂದು 5 ವರ್ಷದಿಂದ AI ರಿಲೇಟೆಡ್ ಕೋರ್ಸ್ಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಇನ್ಫ್ಯಾಕ್ಟ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಬಂದಂತ ಈ ವಿಷಯ ಏನಿದೆ, ಈಗ ಸಪರೇಟ್ ಆಗಿ ಹಲವು ಕಾಲೇಜ್ಗಳಲ್ಲಿ AI ಕೋರ್ಸ್ ಸಪರೇಟ್ ಆಗಿ ಸ್ಟಡಿ ಮಾಡಿಸ್ತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ. ಅದು ತುಂಬಾನೇ ಯೂಸ್ಫುಲ್ ಆಗ್ತಾ ಇದೆ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಏನಿದೆ, ಸೆಕೆಂಡ್ PUC ಸೈನ್ಸ್ ನಂತರ ಮಾಡಬಹುದಾಗಿದೆ. ಅದು ನಿಮಗೆ ಸರ್ಟಿಫಿಕೇಟ್ ರೀತಿಯಾದಂತ ಕೋರ್ಸ್ ಕೂಡ ಇದೆ. ಇಲ್ಲ ನಾನು BCA ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಅನ್ನ ಮಾಡಬಹುದು ಅಂದ್ರೆ ಅದಕ್ಕೂ ಸ್ಪೆಷಲೈಸೇಷನ್ ರೀತಿಯಾದಂತ ಕೋರ್ಸ್ ಅನ್ನು ಕೂಡ ಆಫರ್ ಮಾಡ್ತಿದಾವೆ ಹಲವಾರು ಕಾಲೇಜ್ಗಳು. BCA ಮಾಡಕ್ಕಾಗೋದಲ್ಲ ಅಂತ ಅನ್ನೋದಾದ್ರೆ ನೀವು BTech ಅಲ್ಲೂ ಕೂಡ ಮಾಡಬಹುದಾಗಿದೆ. BTech ಅಲ್ಲಿ ಮಾಡಬೇಕಾದ್ರೆ ನೀವು JEE ಎಕ್ಸಾಮ್ಗಳನ್ನೆಲ್ಲನೂ ಕೂಡ ಬರೀಬೇಕಾಗತ್ತೆ, ಅದು ನಿಮ್ಮ ಪರಿಗಣನೆಗಿರಲಿ. ಇನ್ನು ನೀವು ಇಂಜಿನಿಯರಿಂಗ್ ಮೇಲೂ ಕೂಡ ಮಾಡೋದಾದ್ರೆ, ಮೊದಲು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಒಂದು ಕೋರ್ಸ್ ಆಗಿ ಒಂದು ಸಬ್ಜೆಕ್ಟ್ ಆಗಿರ್ತಾ ಇತ್ತು. ಈಗ ಪ್ರತ್ಯೇಕವಾಗಿ ನೀವು AI ಕೋರ್ಸ್ ಅನ್ನೇ ಆಯ್ಕೆ ಮಾಡ್ಕೊಳ್ಬಹುದಾಗಿದೆ. ಅದರಲ್ಲೇ ಸ್ಪೆಷಲೈಸೇಷನ್ ಕೂಡ ನೀವು ಕಲಿಬಹುದಾಗಿದೆ. ಸೊ ಈ ರೀತಿಯಾಗಿ ನಿಮಗೆ ಬಹಳಷ್ಟು ಸಂಖ್ಯೆಯಲ್ಲಿ ಅವಕಾಶ ಇದೆ. ಇಲ್ಲ ನಾನು BSc ಮಾಡ್ಬಿಟ್ಟಿದ್ದೀನಿ, MSc ಮಾಡಬೇಕು, ಸೊ ಈಗ ನಾನು AI ಕೋರ್ಸ್ ಅನ್ನ ಮಾಡಬಹುದು ಅಂದ್ರೆ ಖಂಡಿತವಾಗಿ ಕೂಡ ಮಾಡಬಹುದಾಗಿದೆ. ಅದಕ್ಕೂ ಕೂಡ ನಿಮಗೆ ಅವಕಾಶ ಇದೆ. ಸೊ ಈ ರೀತಿಯಾಗಿ ಸೆಕೆಂಡ್ PUC ನಂತರ ನೀವು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಮಾಡಬಹುದು, ಇಲ್ಲ ಒಂದು ಡಿಗ್ರಿ ಆಗಿ ಮಾಡಬಹುದು, BCA ಮಾಡಬಹುದು, ಅಥವಾ BSc ಮೇಲೂ ಕೂಡ ನೀವು ಕೋರ್ಸ್ ಅನ್ನ ಮಾಡಬಹುದು ರಿಲೇಟೆಡ್. ಯಾಕೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೇನಿದೆ ಈಗ ಎಲ್ಲಾ ರಂಗದಲ್ಲೂ ಕೂಡ, ಎಲ್ಲ ಕ್ಷೇತ್ರದಲ್ಲೂ ಕೂಡ, ಎಲ್ಲ ಸೆಕ್ಟರ್ಲ್ಲೂ ಕೂಡ ಇದೆ. ನಾಟ್ ಓನ್ಲಿ ನಿಮಗೆ ಟೆಕ್ನಾಲಜಿ ಮಾತ್ರ ಅಂತಲ್ಲ, ಇವನ್ ಸೈನ್ಸ್, ಇವನ್ ನಿಮಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ನಿಮಗೆ ರೋಬೋಟಿಕ್ ಆಗಿ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮಾನವ ಹೇಗೆ ಯೋಚನೆ ಮಾಡ್ತಾನೆ ಅದೇ ರೀತಿಯಾದಂಥ ಯೋಚನೆಯನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಮಾಡಿ ಆ ಪ್ರೋಗ್ರಾಮಿಂಗ್ ಮಾಡಿದ್ರೆ ನಿಮ್ಮ ಒಬ್ಬ ಡಾಕ್ಟರ್ ಕೂಡ ಬೇಕಾಗೋದಿಲ್ಲ. ಕಮಾಂಡ್ ಕೊಟ್ಟರೆ ಸಾಕು, ಖಂಡಿತವಾಗಿ ಕೂಡ ಆಪರೇಷನ್ ಮಾಡಬಹುದಾಗಿದೆ ವಿತ್ ದ ಸಪೋರ್ಟ್ ಆಫ್ AI. ಸೊ ಈ ರೀತಿಯಾಗಿ AI ನಿಮಗೆ ನಾಟ್ ಓನ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಮಾತ್ರ ಅಂತಲ್ಲ, ಎಲ್ಲ ರಂಗದಲ್ಲೂ ಕೂಡ ನಿಮ್ಗೆ ಇವನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಅಥವಾ ನಿಮಗೆ ಗೌರ್ಮೆಂಟ್ ಸೆಕ್ಟರಲ್ಲಿ ಇರ್ಬೋದು, ಅಥವಾ ಪ್ರೈವೇಟ್ ಸೆಕ್ಟರಲ್ಲಂತೂ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಸೆಕ್ಟರಲ್ಲೂ ಕೂಡ ಅದು ಕೆಲಸ ಮಾಡ್ತಾ ಇದೆ AI ಈಗಾಗಲೇ. ನಿಮಗೆ ಇನ್ಫ್ಯಾಕ್ಟ್ ನೀವು ನಮ್ಮ ಕ್ಷೇತ್ರನೇ ನೋಡಿ, ಜರ್ನಲಿಸಮ್ TVಯಲ್ಲಿ ರೋಬೋಟಿಕ್ ಬಂದಿದೆ. ರೋಬೋಟಿಕ್ ಬಂದು ಬಹಳಷ್ಟು ವರ್ಷಗಳೇ ಆದವು. ಆದರೆ AI ಅನ್ನ ನಿಮಗೆ ಇನ್ಸ್ಟಾಲ್ ಮಾಡಿದಂಥ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಇನ್ಸ್ಟಾಲ್ ಮಾಡಿದಂಥ, ಮತ್ತು ಸುದ್ದಿಯನ್ನ ತಾನೇ ಸ್ವಯಂಕೃತವಾಗಿ ಓದುವಂಥ ರೀತಿಯಾದಂಥ ಪ್ರೋಗ್ರಾಮಿಂಗ್ ಅನ್ನ ಕರೆಕ್ಟಾಗಿ ಮಾಡಿದ್ರೆ ರೋಬೋಟಿಕ್ಸ್ ಕೂಡ ಬಂದಿದ್ದಾವೆ. ಆಂಕರ್ ಆಗಿ ಪ್ರೆಸೆಂಟ್ ಕೂಡ ಮಾಡ್ತಾ ಇದ್ದಾರೆ. ನಿಮಗೆ ಹಲವಾರು ಟೆಕ್ನಾಲಜಿ ಸಂಬಂಧಿಸಿದಂಥ ಮೂವಿಗಳನ್ನ ನೋಡ್ತಾ ಹೋದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಕೆಲಸ ಮಾಡ್ತಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ ಫ್ಯೂಚರ್ ನಿಮಗೆ 2026ರಿಂದ 2030ವರೆಗೂ ಕೂಡ
11 ಮಿಲಿಯನ್ ಜಾಬನ್ನು ಸಿಗುತ್ತೆ ಈ ಕೋರ್ಸ್ ಬೇಸ್ ಮೇಲೇ. ಅಂದರೆ ಇದಕ್ಕೆ ಅಷ್ಟು ಡಿಮ್ಯಾಂಡ್ ಇದೆ ಅಂಥೇಳಿ ಎಲ್ಲ ಸೆಕ್ಟರಲ್ಲೂ ಕೂಡ ನಿಮಗೆ ಜಾಬ್ ಓಪನಿಂಗ್ಸ್ ಇರುತ್ತೆ. ಮೆಕ್ಯಾನಿಕಲ್ಲೂ ಕೂಡ ನೀವು ಎ ರಿಲೇಟೆಡ್ ನೀವು ಕಲಿಬೇಕಾಗತ್ತೆ. ನೀವು ಯಾವುದೇ ಡಿಪಾರ್ಟ್ಮೆಂಟ್ ಯಾವುದೇ ಬ್ರಾಂಚ್ ಹೋದ್ರೂ ಕೂಡ ಎನ್ನು ಕಲಿಬೇಕಾಗತ್ತೆ. ಎನ್ನೇ ಸಪ್ರೇಟಾಗಿ ನೀವು ಸ್ಪೆಷಲೈಸೇಷನ್ ಆಗಿ ನೀವು ಏನಾದರೂ ಕೋರ್ಸ್ ಮಾಡಿದ್ರೆ ಖಂಡಿತವೂ ಕೂಡ ನಿಮಗೆ ಡಿಮ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಹಾಗಾದರೆ ಫೀಸ್ ಎಷ್ಟು ತುಂಬಾ ಕಾಸ್ಟ್ಲಿ ಇದೆಯಾ ಅಂದರೆ ಹೌದು, ಕಂಪ್ಯೂಟರ್ ಸೈನ್ಸಿಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ಜಾಸ್ತಿ ಇದೆ ಅಥವಾ ಈಕ್ವಲ್ ನಿಮಗೆ ಫೀಸ್ ಇದೆ ಅಂಥೇಳಿ. 2-3 ರೀತಿಯಾದಂಥ ಆಪ್ಷನ್ಸ್ ಇದೆ. ಒಂದು ಡಿಪ್ಲೊಮಾ ಕೋರ್ಸ್ ರೀತಿ ಮಾಡ್ಬೋದು. PUC ಸೈನ್ಸ್ ಆದವರೇ ಮಾಡಬೇಕು ಅಂತೇನಿಲ್ಲ. ನಿಮಗೆ ಟೆಕ್ನಾಲಜಿ ಬಗ್ಗೆ ಹೆಚ್ಚು ಇಂಟ್ರೆಸ್ಟ್ ಇತ್ತು ಅನ್ನೋದಾದರೆ ಸೆಕೆಂಡ್ PUC ಇವನ್ ಕಾಮರ್ಸ್ ಮಾಡಿ ಆಮೇಲೆ ಸೈನ್ಸ್ ಮಾಡಿದವರು ಕೂಡ, ಅಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿದವರು ಕೂಡ ಅದನ್ನು ಮಾಡ್ಬೋದಾಗಿದೆ. ಸೊ ಸೆಕೆಂಡ್ PUC ನೀವು ಡಿಪ್ಲೊಮಾ ಕೋರ್ಸ್ಗಳನ್ನು ಮಾಡ್ಬೋದು, ಸರ್ಟಿಫಿಕೇಟ್ ಕೋರ್ಸನ್ನು ಮಾಡ್ಬೋದು. ಇವುಗಳಿಗೆ ಹೆಚ್ಚೇನು ನಿಮಗೆ ಖರ್ಚು ಆಗಲಿಕ್ಕಿಲ್ಲ. 1-2 ಲಕ್ಷದವರೆಗೂ ಕೂಡ ಖರ್ಚಾಗ್ಬೋದು. ಆದರೆ ನೀವು ಒಂದು 3 ವರ್ಷದ ಡಿಗ್ರಿ ಮಾಡಬೇಕು ಅಂತಿದ್ರಿ, BCA ಮಾಡಬೇಕು ಅಂತಿದ್ರಿ ಅಂದರೆ ಒಂದಷ್ಟು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ AI ರಿಲೇಟೆಡ್ ನಿಮಗೆ ಕಲಿಸ್ಕೊಡುವಂಥ ಕೋರ್ಸಸ್ ಆಫರ್ ಇರೋದು ತುಂಬಾ ಕಡಿಮೆ. ಬಟ್ ಪ್ರೈವೇಟ್ ಕಾಲೇಜ್ಗಳಲ್ಲಿ ಹೆಚ್ಚು ಅವಕಾಶ ಇದೆ. ಅದರಲ್ಲೂ ಕೂಡ ಬೆಂಗಳೂರಂಥ ಮೆಟ್ರೋ ಸಿಟಿಗಳು, ನಿಮಗೆ 2 ಟೈರ್ 3 ಟೈರ್ ಇರುವಂಥ ಸಿಟಿಗಳಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ಉದಾಹರಣೆಗೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾಂ, ಹೀಗೆ ದಾವಣಗೆರೆ, ಹೀಗೆ ಈ ರೀತಿಯಾದಂಥ ಸಿಟಿಗಳಲ್ಲೂ ಕೂಡ ನಿಮಗೆ ಅವಕಾಶ ಇದೆ. ಅಲ್ಲೂ ಕೂಡ ಯಾವ್ಯಾವ ಕಾಲೇಜಲ್ಲಿ ಆಫರ್ ಮಾಡಿದ್ದಾರೆ ಅದನ್ನು ತಿಳ್ಕೊಂಡು ನೀವು ಕೋರ್ಸನ್ನು ಜಾಯಿನ್ ಮಾಡ್ಬೋದಾಗಿದೆ. ಬಹುತೇಕವಾಗಿ ಈಗ ಎಲ್ಲ ಕಾಲೇಜುಗಳಲ್ಲೂ ಕೂಡ AI ರಿಲೇಟೆಡ್ ಕೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಯಾಕಂದರೆ ವಿದ್ಯಾರ್ಥಿಗಳು ಹೆಚ್ಚು ಆ ಕಡೆಗೆ ಒಲವನ್ನು ತೋರಿಸ್ತಾ ಇದ್ದಾರೆ. ಯಾಕಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಅನ್ನೋ ಕಾರಣಕ್ಕಾಗಿ. ಇಲ್ಲಿ ಭಾಳ ಸ್ಪಷ್ಟವಾಗಿ BTech ಮಾಡಿದ್ರೆ ನಿಮಗೆ 4 ಇಯರ್ ಕೋರ್ಸ್ ಇದು. ನಿಮಗೆ ಅಂಡರ್ ಗ್ರಾಜುಯೇಟ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಇದು. ನಿಮಗೆ ಫೋಕಸ್ ಏನೇನಿರ್ತದೆ ಅಂದರೆ ಡೆವಲಪಿಂಗ್ ಇಂಟೆಲಿಜೆಂಟ್ ಸಿಸ್ಟಮ್ಸ್ ಬಗ್ಗೆ, ಇದ್ರ ಬಗ್ಗೆ ನೀವು ಹೆಚ್ಚು ಫೋಕಸ್ ಆಗಿ ನೀವು ಓದಬೇಕಾಗತ್ತೆ. ಇದಕ್ಕೆ JEE ಎಕ್ಸಾಮನ್ನು ಬರಿಬೇಕಾಗತ್ತೆ. BSc ನೀವು ಮಾಡ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇದು 3 ವರ್ಷದ ಕೋರ್ಸ್, ಕೆಲವು ಕಡೆಗೆ 4 ವರ್ಷದ ಕೋರ್ಸ್ ರೀತಿಯೂ ಕೂಡ ಮಾಡ್ತಾರೆ. ನಿಮಗೆ ಅಂಡರ್ ಗ್ರಾಜುಯೇಟ್ ಪ್ರೋಗ್ರಾಮ್ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋಂಥ ವಿಚಾರ. ಇದರಲ್ಲಿ ಥಿಯರಿಟಿಕಲಿ ಮತ್ತು ಪ್ರಾಕ್ಟಿಕಲಿ AI ರಿಲೇಟೆಡ್ ನೀವು ಸ್ಟಡಿಯನ್ನು ಮಾಡ್ಬೋದಾಗಿದೆ. ಇನ್ಕ್ಲೂಡಿಂಗ್ ನಿಮಗೆ ಪ್ರೋಗ್ರಾಮಿಂಗ್ ಮತ್ತು ಡಾಟಾ ಅನಾಲಿಸಿಸ್ ಇವೆಲ್ಲವೂ ಕೂಡ ಈ ಡಿಗ್ರಿ ಕೋರ್ಸಲ್ಲಿ ನೀವು ಓದ್ಬೋದಾಗಿದೆ. BCA ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾನು ಈಗಾಗಲೇ ಹೇಳಿದಂತೆ ಅದು ಕೂಡ 3 ವರ್ಷದ ಕೋರ್ಸ್. ಸೊ ಇದರಲ್ಲಿ ನೀವು ಪ್ರೋಗ್ರಾಮಿಂಗಲ್ಲಿ ನಿಮಗೆ ಲ್ಯಾಂಗ್ವೇಜಸ್ಸು, ಸಾಫ್ಟ್ವೇರ್ ಡೆವಲಪ್ಮೆಂಟು, ಅದರ ಜೊತೆಗೆ AI ಬಿಸ್ನೆಸ್ಸನ್ನು ಕೂಡ ನೀವು ಕಲಿಬೋದಾಗಿದೆ. AI ಟೆಕ್ನಾಲಜಿಯನ್ನು ಕಲಿಬೋದಾಗಿದೆ. ಅದರ ಜೊತೆಗೆ ನೀವು BBAಲ್ಲೂ ಕೂಡ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಪ್ರೇಟಾಗಿ ನೀವು ಓದ್ಬೋದಾಗಿದೆ. ಇದರಲ್ಲಿ ಇಂಟರ್ ಡಿಸಿಪ್ಲಿನರಿ ಪ್ರೋಗ್ರಾಮ್ ಇದು. ಇದ್ರ ಜೊತೆಗೆ ಏನಾಗ್ತದೆ ಅಂದರೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಜೊತೆಗೆ AI ಅಪ್ಲಿಕೇಶನ್ನು ಕೂಡ ನೀವು ಓದ್ಬೋದಾಗಿದೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ಸನ್ನು ಕೂಡ ಜೊತೆಗೆ ಓದ್ಬೋದಾಗಿದೆ. ನಾನು ಈಗಾಗಲೇ ಹೇಳಿದಂತೆ ಸೈನ್ಸ್ನವ್ರು ಮಾತ್ರ ಅಲ್ಲ, ಈವನ್ ಕಾಮರ್ಸ್ನವರು ಕೂಡ ಮಾಡ್ಬೋದಾಗಿದೆ. ಡಿಪ್ಲೊಮಾ ಕೋರ್ಸ್ಗಳನ್ನು ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿಯಾದಂಥ ಅವಕಾಶಗಳು AI ರಿಲೇಟೆಡ್ ಕೋರ್ಸ್ಗಳಿರೋದು. ನಿಮಗೆ ಯಾವ್ಯಾವ ಟಾಪ್ ಇನ್ಸ್ಟಿಟ್ಯೂಷನ್ಸು ಅಂತೇಳಿ ನಮ್ಮ ಇಂಡಿಯಾದಲ್ಲಿ ನೋಡ್ತಾ ಹೋದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IIT, ಇಲ್ಲಿ ನಿಮಗೆ BTech ಮೇಲೆ ನೀವು AI ರಿಲೇಟೆಡ್ ಮೆಷಿನ್ ಲರ್ನಿಂಗ್ ಕೋರ್ಸನ್ನು ಮಾಡ್ಬೋದಾಗಿದೆ. ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ NIT ಕಾಲೇಜ್ಗಳು. ಸೊ ಇಲ್ಲೂ ಕೂಡ ಅಷ್ಟೇ BTech ಮೇಲೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸನ್ನು ಮಾಡ್ಬೋದಾಗಿದೆ. BITS ನೀವು ಇಲ್ಲೂ ಕೂಡ BSc ಮೇಲೆ AI ಮತ್ತು ಡಾಟಾ ಸೈನ್ಸ್ ಕೋರ್ಸನ್ನು ನೀವು ಮಾಡ್ಬೋದಾಗಿದೆ. ಇನ್ನು ವೆಲ್ಲೂರ್ ಇನ್ಸ್ಟಿಟ್ಯೂಟ್ ಇದೆ, ಅಮಿಟಿ ಯೂನಿವರ್ಸಿಟಿ ಇದೆ, ಕ್ರೈಸ್ಟ್ ಯೂನಿವರ್ಸಿಟಿ ಇದೆ, ಮಣಿಪಾಲ್ ಇದೆ. ಹೀಗೆ ನಿಮಗೆ ನೋನ್ ಕಾಲೇಜ್ಗಳು ಅಫ್ಕೋರ್ಸ್ MES ಇದೆ, ಬಹಳಷ್ಟು ಕಾಲೇಜ್ಗಳಿದೆ. ನಾನು ಯಾವುದನ್ನು ಕೂಡ ನಾನು ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತಾಗತ್ತೆ ಯಾವುದು ಫೇಮಸ್ ಕಾಲೇಜ್ಗಳಂತೇಳಿ. ಬಟ್ ಇಲ್ಲಿ ಫೀ ಸ್ಟ್ರಕ್ಚರ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಅಪ್ ಟು 15 ಲಕ್ಷದವರೆಗೂ ಕೂಡ ಹೋಗ್ಬೋದು, ಅದಕ್ಕಿಂತಲೂ ಕೂಡ ಹೆಚ್ಚಾಗ್ಬೋದು. ನೀವು ಒಂದು ವೇಳೆ CETಯಲ್ಲಿ ಒಳ್ಳೆ ರ್ಯಾಂಕ್ ಬಂತು, ನಿಮಗೆ ಸೆಕೆಂಡ್ PUC ಒಳ್ಳೆ ಮಾರ್ಕ್ಸ್ ಬಂದಿತ್ತು ಅನ್ನೋದಾದರೆ ನಿಮಗೆ ಬಹಳ ಕಡಿಮೆ ಗೌರ್ಮೆಂಟ್ ಸೀಟೇ ನಿಮಗೆ ಸಿಗುವಂಥ ಚಾನ್ಸಸ್ ಇರುತ್ತೆ. ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ನೋಡ್ತಾ ಹೋದರೆ ಅದರಲ್ಲಿ AI ಕೋರ್ಸ್ ಏನಾದರೂ ಇದೆಯಾ ಅಂತೇಳಿ ನೀವು ಚೆಕ್ ಮಾಡಿದ್ರೆ ನೀವು ಇರುತ್ತೆ. ಸೊ ನೀವು ಇಮಿಡಿಯೇಟಾಗಿ ನೀವು ಆಯ್ಕೆಯನ್ನು ಮಾಡ್ಬೋದಾಗಿದೆ. ನಿಮಗೆ ಗೌರ್ಮೆಂಟ್ ಸೀಟಲ್ಲೇ ನೀವು ಈ ಕೋರ್ಸ್ಗಳನ್ನು ಮಾಡ್ಬೋದು. ಏನೇನು ಕಲಿತೀರಿ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಪ್ರೋಗ್ರಾಮಿಂಗ್, ಪೈಥಾನ್ ಪಾಪ್ಯುಲರ್ ಲ್ಯಾಂಗ್ವೇಜಸ್ಸು,
ಮತ್ತು ಎ ಡೆವಲಪ್ಮೆಂಟಿಗೆ ಸಂಬಂಧಿಸಿದಂತೆ. ಇನ್ನು ಮ್ಯಾಥಮೆಟಿಕ್ಸ್ ನಿಮಗೆ ಇವುಗಳು ಆಲ್ಜಿಬ್ರಾ, ಕ್ಯಾಲ್ಕುಲಸ್ಸು, ಎಸೆನ್ಷಿಯಲ್ ಅಂಡರ್ಸ್ಟ್ಯಾಂಡಿಂಗ್ ಆಲ್ಗರಿದಮ್ ಹೇಗೆ ವರ್ಕ್ ಮಾಡುತ್ತೆ ಅದ್ರ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ಬೋದಾಗಿದೆ, ತಿಳ್ಕೊಳ್ಳೇಬೇಕು. ಇನ್ನು ಮೆಷಿನ್ ಲರ್ನಿಂಗ್ ಬಗ್ಗೆ ಅಂತೂ ನೀವು AI ಕೋರ್ಸನ್ನು ಮಾಡಿದ್ರೆ ನೀವು ಇವೆಲ್ಲವೂ ಕೂಡ ಆ್ಯಡ್ ಆಗ್ತಾ ಹೋಗ್ತದೆ. ಇದರ ಜೊತೆಗೆ ಡಾಟಾ ಅನಾಲಿಸಿಸ್ ಇರ್ಬೋದು, ಪ್ರಾಬ್ಲಮ್ ಸಾಲ್ವಿಂಗ್ ಆಗುವಂಥದ್ದು ಇರ್ಬೋದು, ಇವುಗಳೆಲ್ಲವೂ ಕೂಡ ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಬೋದಾಗಿದೆ. ಸೊ ಎಷ್ಟು ಫೀಸು ಅಂತ ನೋಡೋದಾದರೆ ಗೌರ್ಮೆಂಟ್ ಸೀಟ್ ಆದರೆ ಕಡಿಮೆ ಇರುತ್ತೆ, ಬಟ್ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಈ ಕೋರ್ಸ್ ಇರೋದು ಕಡಿಮೆನೆ. ಫೀಸು ಕಡಿಮೆ ಇದೆ, ಬಟ್ ಕೋರ್ಸ್ ಆಫರ್ ಮಾಡಿರೋದು ಕೂಡ ಭಾಳ ಕಡಿಮೆನೆ. ಆದರೆ ಪ್ರೈವೇಟ್ ಕಾಲೇಜ್ಗಳಲ್ಲಿ ಆಫರ್ ಮಾಡ್ತಾರೆ. ಆದರೆ ಫೀಸ್ ನಿಮಗೆ 1.5 ಲಕ್ಷದಿಂದ ಅದು 15, 20, 30 ಲಕ್ಷದವರೆಗೂ ಕೂಡ ಹೋಗುತ್ತೆ. ನೀವು ಚಾಯ್ಸ್ ಮಾಡಿಕೊಳ್ಳುವಂಥ ಕಾಲೇಜ್ ಮೇಲೆ ಡಿಪೆಂಡ್ ಇದೆ. ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಇಲ್ಲಿವರೆಗೂ ಪ್ರೈವೇಟ್ ಕಾಲೇಜುಗಳು ತಮ್ಮದೇ ಆದಂಥ ರೀತಿಯಾಗಿ CET ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ಅವರು ಪ್ರತ್ಯೇಕವಾಗಿ ಎಂಟ್ರೆನ್ಸ್ ಎಕ್ಸಾಮನ್ನು ಮಾಡ್ತಾಯಿದ್ರು. ಬಟ್ ಹೈಯರ್ ಎಜುಕೇಷನ್ ಏನು ಮಾಡ್ತು ಅಂತಂದರೆ ಲಾಸ್ಟ್ ಇಯರಿಂದ ನೀವು ಯಾರು ಕಾಮನ್ ಎಂಟ್ರೆನ್ಸ್ ಎಕ್ಸಾಮನ್ನು ಸಪ್ರೇಟಾಗಿ ಮಾಡುವಂತಿಲ್ಲ ಅಂತೇಳಿ. ಒಂದು CET ಮಾಡಬೇಕು, ಇಲ್ಲ COMEDK ಮಾಡಬೇಕು. ಅಂದರೆ ಪ್ರೈವೇಟ್ ಕಾಲೇಜ್ನವ್ರು ಉಳಿದಂಥ ಸೀಟ್ಗಳಿದ್ದಾವೆ ಅವುಗಳ ಆಧಾರದ ಮೇಲೆ. ಇವು ಎರಡು ಬಿಟ್ಟರೆ, ಈ ಎರಡು ಎಂಟ್ರೆನ್ಸ್ ಎಕ್ಸಾಮ್ ಬಿಟ್ಟರೆ ಬೇರೆ ಪ್ರತ್ಯೇಕವಾಗಿ PS ಕಾಲೇಜ್ ಇರ್ಬೋದು ಅಥವಾ ದೊಡ್ಡ ದೊಡ್ಡ ಪ್ರತಿಷ್ಠಿತವಾದಂಥ ಕಾಲೇಜುಗಳು ಪ್ರತ್ಯೇಕವಾಗಿ ಅವರೇ ಒಂದು ಎಂಟ್ರೆನ್ಸ್ ಎಕ್ಸಾಮನ್ನು ನಡೆಸ್ತಾ ಇದ್ರು. ಅದರಲ್ಲಿ ನಿಮ್ಗೆ ಬರುವಂಥ ಮಾರ್ಕ್ಸ್ ಆಧಾರದ ಮೇಲೆ, ರ್ಯಾಂಕ್ ಆಧಾರದ ಮೇಲೆ ನಿಮ್ಗೆ ಒಳ್ಳೆ ರ್ಯಾಂಕ್ ಬಂದಿತ್ತು ಅಂದರೆ ನಿಮಗೆ ಫೀಸ್ ಕಡಿಮೆ ಆಗ್ತಿತ್ತು. ಇಲ್ಲ ರ್ಯಾಂಕ್ ಬಂದಿಲ್ಲ ಅಂದರೆ ನಿಮಗೆ ಸೀಟೇ ಸಿಗ್ತಾ ಇದ್ದಿಲ್ಲ. ಅಥವಾ ಹಾಗೇನಾದ್ರು ಮಾಡ್ಬೇಕಂದ್ರೆ ನೀವು ಮತ್ತೆ ಪೇ ಮಾಡಬೇಕಾಗಿತ್ತು, ನಿಮ್ಗೆ ಡೊನೇಷನ್ ಎಲ್ಲ ಕಟ್ಟಬೇಕಾಗಿತ್ತು. ಅದು ಬಹಳನೇ ಕಷ್ಟ ಆಗ್ತಿತ್ತು ಮಧ್ಯಮ ವರ್ಗದವರಿಗೆ. ಮತ್ತು ಯಾರು ಈ ಜನಸಾಮಾನ್ಯರಿದ್ದಾರೆ, ಭಾಳ ಬಡತನದಿಂದ ಬಂದಂಥವ್ರು, ಅವರೆಲ್ಲ ತಮ್ಮ ಮಕ್ಕಳನ್ನು ಓದಿಸೋದು ಭಾಳನೇ ಕಷ್ಟ ಆಗ್ತಾ ಇತ್ತು. ಬಟ್ ಈಗ ಒಂದಷ್ಟು ಅವಕಾಶಗಳಿದ್ದಾವೆ. AI ದಿ ಬೆಸ್ಟ್ ಕರಿಯರ್ ಕೋರ್ಸ್ ಅದರಲ್ಲಿ, ನೋ ಡೌಟ್. ಇನ್ನು ಮುಂದಿನ 10 ವರ್ಷದಲ್ಲಿ ನಿಮಗೆ ಯಾವ್ಯಾವ ರಂಗದಲ್ಲಿ ಇನ್ನು ಉಳಿದಿದೆ ಅಂತೇನು ಅನ್ಕೋತಿದ್ದೀವಲ್ಲ ಆ ರಂಗದಲ್ಲೂ ಕೂಡ AI ಬರುತ್ತೆ. ರಿಲೇಟೆಡ್ ಆಗಿ ನಿಮಗೆ ಜಾಬ್ಗಳ ವೇಕೆನ್ಸೀಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಕ್ಸ್ಪರ್ಟೈಸ್ ಇದರಲ್ಲಿ ಈ ಫೀಲ್ಡಲ್ಲಿರೋರಿಗೆ ಇನ್ನೂ ಒಳ್ಳೊಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. ಎಷ್ಟು ಇದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಎಕ್ಸ್ಪರ್ಟೈಸ್ ಇರುವಂಥವ್ರು ಯಾರಾದರೂ ಎಕ್ಸ್ಪೀರಿಯನ್ಸ್ ಇರೋರಿದ್ರೆ ಅಪ್ ಟು 1 crore ಕೂಡ ಪ್ಯಾಕೇಜ್ ಇದೆ ಅಂತೇಳಿ. ನಿಮಗೆ ಸ್ಟಾರ್ಟಿಂಗ್ ಪ್ಯಾಕೇಜ್ ಎಷ್ಟಿದೆ ಅಂತಂದರೆ 6 ರಿಂದ 8 ಲಕ್ಷ, 9 ಲಕ್ಷ, 10 ಲಕ್ಷದವರೆಗೂ ಕೂಡ ಇಯರ್ಲಿ ಪ್ಯಾಕೇಜ್ಗಳಿದ್ದಾವೆ. ಮಿನಿಮಮ್ ಸ್ಯಾಲ್ರಿ ಅಂದ್ರೂ ಕೂಡ 50 ರಿಂದ 60 ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ. ಬಟ್ ಅದಕ್ಕೆ ತಕ್ಕದಾದಂಥ ಪ್ಯಾಷನ್ ಇರಬೇಕು, ನಿಮಗೆ ಕಲಿಬೇಕು ಅನ್ನುವಂಥ ಉಮೇದಿರಬೇಕು. ಇವೆರಡಿದ್ರೆ ಮಾತ್ರ ಅಫ್ಕೋರ್ಸ್ ನೀವು AI ಕೋರ್ಸನ್ನು ಮಾಡ್ಬೋದಾಗಿದೆ. ಯಾವುದೇ ಕೋರ್ಸ್ ಮಾಡಬೇಕಾದ್ರೂ ಕೂಡ ಇವು ಇಂಟ್ರೆಸ್ಟ್ ಸ್ಟೂಡೆಂಟ್ಸ್ಗೆ ಇರಲೇಬೇಕು, ಇಲ್ಲದೇ ಇದ್ದರೆ ಓದಲಿಕ್ಕೆ ಆಗೋದಿಲ್ಲ ಮತ್ತು ಅದರಲ್ಲಿ ನೀವು ತೊಡಗಿಸ್ಕೊಳ್ಳಿಕ್ಕೂ ಕೂಡ ಆಗೋದಿಲ್ಲ. ಸೊ AI ಕೋರ್ಸ್ ಏನಿದೆ ಅಫ್ಕೋರ್ಸ್ ಇದು ಫ್ಯೂಚರ್ ಬೆಸ್ಟ್ ಕೋರ್ಸ್. ಕಳೆದ 5 ವರ್ಷದಿಂದನೂ ಕೂಡ ಯಾರ್ಯಾರು ಸೀನಿಯರ್ಸ್ ಇದ್ದಾರೆ, ನಿಮ್ಮ ಸೀನಿಯರ್ಸ್ ಜೊತೆಗೆ ಮಾತಾಡಿ AI ರಿಲೇಟೆಡ್ ಕೋರ್ಸ್ ಮಾಡಿದ್ರೆ ಹೇಗೆ ಅಂತೇಳಿ ಅವರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. AI ಕೋರ್ಸು ತುಂಬಾ ಯೂಸ್ಫುಲ್ ಇದೆ. ಬಟ್ ಫೀ ಸ್ಟ್ರಕ್ಚರ್ ಬಗ್ಗೆ ನೋಡಿ ತಿಳ್ಕೊಂಡು ಗೌರ್ಮೆಂಟ್ ಸೀಟ್ ಸಿಕ್ತು ಅನ್ನೋದಾದರೆ ಇವೆಲ್ಲವನ್ನು ಕೂಡ ವಿಚಾರ ಮಾಡಿ ಮುಂದೆ ನಿರ್ಧಾರವನ್ನು ಕೈಗೊಳ್ಳಿ. ಇದು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೋರ್ಸ್ ಸಂಬಂಧಿಸಿದಂಥ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಕೊಟ್ಟಿದ್ದೀನಿ. ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.